ಕದನ ವಿರಾಮ ಬೆನ್ನಲ್ಲೇ ದೇಶದ ಬಡ್ಡಿ ದರ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಇನ್ನು ಬಡ್ಡಿ ದರ ಯಥಾಸ್ಥಿತಿಯನ್ನ ಕಾಯ್ದುಕೊಂಡ ರಿಸರ್ವ್ ಬ್ಯಾಂಕ್ ಕದನ ವಿರಾಮದ ಬೆನ್ನಲ್ಲೇ ಈಗ ದೇಶದ ಬಡ್ಡಿ ದರ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡಿದೆ. ಬಡ್ಡಿ ದರ ಯಥಾಸ್ಥಿತಿ ಕಾಯ್ದುಕೊಂಡ ರಿಸರ್ವ್ ಬ್ಯಾಂಕ್ ಸದ್ಯ ದೇಶದಲ್ಲಿ ರೆಪೋ ರೇಟ್ 5.25% ಇದ್ರೆ ಹಣದುಬ್ಬರ ಪ್ರಮಾಣ 4.6% ಇದೆ. ಇಂಧನ ಬಿಕ್ಕಟ್ಟು ರಸಗೊಬ್ಬರದ ಅಡೆತಡೆ ಪರಿಣಾಮ ಬೀರಬಹುದು. ಇನ್ನು ಭಾರತದ ಆರ್ಥಿಕ ಬೆಳವಣಿಗೆ ಪ್ರಮಾಣ ಬಲಿಷ್ಠ ಆಗ್ತಾ ಇದೆ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕದನ ವಿರಾಮದ ಬೆನ್ನಲ್ಲೇ ದೇಶದ ಬಡ್ಡಿ ದರ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಇನ್ನು ಈ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧ ಏನ್ ನಡೀತಾ ಇತ್ತು, ಈ ಒಂದು ಯುದ್ಧದಿಂದ ಕೇವಲ ಅಮೆರಿಕ, ಇರಾನ್, ಇಸ್ರೇಲ್ ಮಾತ್ರ ಒಂದು ಯುದ್ಧದ ಪರಿಣಾಮ ಬೀರಲಿಲ್ಲ. ಬೇರೆ ರಾಷ್ಟ್ರಗಳ ಮೇಲೂ ಕೂಡ ಈ ಒಂದು ಯುದ್ಧದ ಪರಿಣಾಮ ಬೀರ್ತು. ಮುಖ್ಯವಾಗಿ ಭಾರತಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಆದ್ರೆ ಈ ಒಂದು ರೆಪೋ ದರ ಏನಿದೆ ಅಂದ್ರೆ ಈಗ ಸಾಲವನ್ನ ಪಡೆಯುವಂತಹ ಸಂದರ್ಭದಲ್ಲಿ ವಿಧಿಸ್ತಾರಲ್ಲ ಇಂಟ್ರೆಸ್ಟ್, ಆ ಒಂದು ರೇಟ್ ಮಾತ್ರ ಅಂದ್ರೆ ಇಂಟ್ರೆಸ್ಟ್ ರೇಟ್ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಹಾಗಾಗಿ ಸ್ವಲ್ಪ ಇದೊಂದು ರಿಲೀಫ್ ಅಂತ ಹೇಳಬಹುದು. ಯಾಕೆಂತಂದ್ರೆ ಈಗ ಬಡ್ಡಿ ದರ ಕೂಡ ಆಲ್ರೆಡಿ ಎಲ್ಲದರ ಬೆಲೆ ಏರಿಕೆ ಆಗಿದೆ. ಒಂದು ಪೆಟ್ರೋಲ್, ಡೀಸೆಲ್ ಮತ್ತೆ ಸಿಲಿಂಡರ್ ಅದ್ಯಾವುದನ್ನು ಕೂಡ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಯೋಚನೆ ಮಾಡಬೇಕು. ಅಷ್ಟರ ಮಟ್ಟಿಗೆ ಗಗನ ಮುಟ್ತಾ ಇದೆ. ಇನ್ನು ಚಿನ್ನ ಬೆಳ್ಳಿ ಅಂತೂ ಮಾತನಾಡ್ಸಂಗೆ ಇಲ್ಲ, ಅಷ್ಟು ರೇಟ್ ಜಾಸ್ತಿ ಆಗಿದೆ. ಆದ್ರೆ ಇಂಟ್ರೆಸ್ಟ್ ರೇಟ್, ಈಗ ನೀವು ಸಾಲವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟ್ ಅಂತ ಏನ್ ವಿಧಿಸ್ತಾರೆ, ಆ ಒಂದು ಇಂಟ್ರೆಸ್ಟ್ ರೇಟ್ ಮಾತ್ರ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಹಾಗಾಗಿ ಸ್ವಲ್ಪ ಜನರಿಗೆ ಇದೊಂದು ರಿಲೀಫ್ ವಿಚಾರ ಅಥವಾ ಸಿಹಿಸುದೆ ಅಂತಾನೆ ಅನ್ಕೊಳ್ಬಹುದು ನೀವು. ಬಡ್ಡಿ ದರ ಮಾತ್ರ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ ಅಂತ ಈಗ ರಿಸರ್ವ್ ಬ್ಯಾಂಕ್ ಹೇಳಿರೋದು. RBI ಗವರ್ನರ್ ಏನಿದ್ದಾರೆ ಸಂಜಯ್ ಮಲ್ಹೋತ್ರಾ ಅವರು ಒಂದು ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇಂಧನ ಬಿಕ್ಕಟ್ಟು ಜೊತೆಗೆ ರಸಗೊಬ್ಬರದ ಅಡೆತಡೆ ಎಲ್ಲವೂ ಕೂಡ ಪರಿಣಾಮವನ್ನು ಬೀರಬಹುದು. ಭಾರತದ ಆರ್ಥಿಕ ಬೆಳವಣಿಗೆ ಪ್ರಮಾಣ ಬಲಿಷ್ಠ ಆಗ್ತಾ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಈ ಒಂದು ಬಡ್ಡಿ ದರದಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಈ ಮೊದಲೇ ಎಲ್ಲದರ ರೇಟ್ ಗಗನಕ್ಕೇರ್ತಾ ಇರೋದ್ರಿಂದ ಬಹಳ ಒಂದು ಟೆನ್ಷನ್ ನಲ್ಲಿದ್ದಾರೆ ಜನಸಾಮಾನ್ಯರು. ಜೊತೆಗೆ ಯಾವುದೇ ಒಂದು ಏರಿಕೆ ಆದ್ರೂ ಕೂಡ, ಈಗ ಎಕ್ಸಾಂಪಲ್ ಈಗ ಸಿಲಿಂಡರ್ ದರ ಏರಿಕೆ ಆಯ್ತು ಅಂತಂದ್ರೆ ಹೋಟೆಲ್ ಆಗಿರಬಹುದು ಅಥವಾ ಒಂದು ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ಗ್ರಾಹಕರಿಗೆ ಹೊರೆ ಹಾಕ್ತಾರೆ. ಆಗ ಪ್ರತಿಯೊಂದು ರಂಗದಲ್ಲೂ ಕೂಡ ನೀವು ಗಮನಿಸಬಹುದು, ಪ್ರತಿಯೊಂದು ರಂಗದಲ್ಲೂ ಕೂಡ ಯಾವುದರ ದರ ಹೆಚ್ಚಳ ಆದ್ರೂ ಕೂಡ ಅದೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಒಟ್ನಲ್ಲಿ ಅಟ್ಲೀಸ್ಟ್ ಇಷ್ಟು ಒಂದು ತೊಂದರೆಗಳ ನಡುವೆಯೂ ಕೂಡ ಒಂದು ರಿಲೀಫ್ ವಿಚಾರ ಏನು ಅಂತ ಅಂದ್ರೆ ಈ ಒಂದು ಏನ್ ಬಡ್ಡಿ ದರ ಇರುತ್ತೆ, ಬಡ್ಡಿ ದರ ಮಾತ್ರ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ ಅಂತ ರಿಸರ್ವ್ ಬ್ಯಾಂಕ್ ಹೇಳಿರೋದು. ಇದೊಂದು ರೀತಿಯ ಖುಷಿಯ ವಿಚಾರ. ಸದ್ಯ ದೇಶದಲ್ಲಿ ರೆಪೋ ರೇಟ್ 5.25% ಇದೆ. ಜೊತೆಗೆ ಹಣದುಬ್ಬರ ಪ್ರಮಾಣ ಕೂಡ 4.6% ನಷ್ಟಿದೆ. ಇಂಧನ ಬಿಕ್ಕಟ್ಟು ಮತ್ತು ರಸಗೊಬ್ಬರದ ಅಡೆತಡೆ ಪರಿಣಾಮವನ್ನ ಬೀರಬಹುದು. ಇನ್ನು ಭಾರತದ ಆರ್ಥಿಕ ಬೆಳವಣಿಗೆ ಪ್ರಮಾಣ ಸದ್ಯಕ್ಕೆ ಬಲಿಷ್ಠ ಆಗ್ತಾ ಇದೆ ಅಂತ ಕೂಡ RBI ಗವರ್ನರ್ ಏನಿದ್ದಾರೆ ಸಂಜಯ್ ಮಲ್ಹೋತ್ರಾ ಅವರು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇದು ಜನಸಾಮಾನ್ಯರಿಗೆ ಸ್ವಲ್ಪ ರಿಲೀಫ್ ವಿಚಾರ. ಇದು ಇಷ್ಟು ಒಂದು ಹೆಚ್ಚಳ ಆಗ್ತಾ ಇರುವಂತಹ ಪ್ರತಿಯೊಂದರ ರೇಟ್ ಕೂಡ ಹೆಚ್ಚಳ ಆಗ್ತಾ ಇದೆ. ಜನರು ಒಂದ್ ಕಡೆ ಕಂಗಾಲಾಗಿದ್ದಾರೆ, ಹೆಂಗಪ್ಪ ನಾವು ಜೀವನ ನಡೆಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಹೆಚ್ಚಳ ಆಗ್ಬಿಟ್ಟಿದ್ರೆ ಗಾಯದ ಮೇಲೆ ಬರೆ ಎಳೆದಂತ ಆಗ್ತಾ ಇತ್ತು. ಸದ್ಯಕ್ಕೆ ಒಂದು ರೀತಿಯ ಖುಷಿಯ ವಿಚಾರ ಗ್ರಾಹಕರಿಗೆ. ಇನ್ನು ಬಡ್ಡಿ ದರ ಅಂತೂ ಯಥಾಸ್ಥಿತಿ ರಿಸರ್ವ್ ಬ್ಯಾಂಕ್ ಕಾಯ್ದುಕೊಂಡಿದೆ. ಇನ್ನು ನೀವು ಗಮನಿಸಬಹುದು, ಇತ್ತೀಚೆಗೆ ಯಾವಾಗ ಈ ಒಂದು ಯುದ್ಧ ಪ್ರಾರಂಭ ಆಯಿತು, ಯುದ್ಧ ಪ್ರಾರಂಭ ಆದ ನಂತರ ಒಂದು ಹೋಟೆಲ್ಗಳಲ್ಲಿ ತಿಂಡಿಯ ರೇಟ್ ಕೂಡ ಜಾಸ್ತಿ ಮಾಡಿದ್ರು. ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು. ಮತ್ತೆ ಇಂಧನದ ಕೊರತೆ ಉಂಟಾಗಿರೋದ್ರಿಂದ ಇಂಧನ ಅಂತಂದ್ರೆ ಈಗ ಪೆಟ್ರೋಲ್ ಆಗಿರಬಹುದು ಅಥವಾ ಡೀಸೆಲ್ ಆಗಿರಬಹುದು, ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಸರ್ಕಾರವೇ ಈಗ ಏಪ್ರಿಲ್ 1ರಿಂದ ಎಲ್ಲದರ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅದೇ ಬೈ ಎಲೆಕ್ಷನ್ ಇರುವ ಬೆನ್ನಲ್ಲೇ ಈಗ ಏಕಾಏಕಿ ರೇಟ್ ಜಾಸ್ತಿ ಮಾಡಿದ್ರೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ಜನಾಕ್ರೋಶ ಹೆಚ್ಚಾಗ್ಬಿಡುತ್ತೆ ಸರ್ಕಾರದ ವಿರುದ್ಧವಾಗಿ ಅಂತ ಸ್ವಲ್ಪ ಆ ಒಂದು ವಿಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಚಿನ್ನದ ಬೆಲೆ ಕೂಡ ಏರಿಕೆ ಆಗಿದೆ. ಅಮೆರಿಕ ಕದನ ವಿರಾಮದ ಬೆನ್ನಲ್ಲೇ ಚಿನ್ನ ಮತ್ತೆ ಬೆಳ್ಳಿ ಬೆಲೆ ಏರಿಕೆ ಆಗಿದೆ. 3 ವಾರಗಳ ನಂತರ ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗಿದೆ. ಇರಾನ್ ಇಸ್ರೇಲ್ ಕದನ ವಿರಾಮದ ಘೋಷಣೆಯ ಬೆನ್ನಲ್ಲೇ ಈಗ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗಿದೆ. ಅಮೆರಿಕ ಕದನ ವಿರಾಮದ ಬೆನ್ನಲ್ಲೇ ಚಿನ್ನ ಮತ್ತೆ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ. 3 ವಾರಗಳ ನಂತರ ಒಂದು ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗಿರೋದು. ಇನ್ನು ಸ್ಪಾಟ್ ಚಿನ್ನದ ಬೆಲೆ 2.3% ಏರಿಕೆ ಆಗಿದೆ. ಇತ್ತೀಚೆಗಂತೂ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನು ಕಣ್ಣಲ್ಲಿ ನೋಡಬಹುದಷ್ಟೇ, ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟರ ಮಟ್ಟಿಗೆ ಗಗನಕ್ಕೇರಿತ್ತು. ಇನ್ನು ಜನವರಿ ಪ್ರಾರಂಭದ ದಿನಗಳಲ್ಲಿ ನೀವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಚಿನ್ನದ ರೇಟ್ ಜಾಸ್ತಿ ಆಗಿತ್ತು ಅಂತ. ಈ ಒಂದು ಜನವರಿ ಪ್ರಾರಂಭದ ದಿನಗಳಲ್ಲಂತೂ ಅಯ್ಯೋ ಚಿನ್ನವನ್ನು ಅಂತೂ ಖರೀದಿ ಮಾಡ್ಲಿಕ್ಕೆ ಆಗಲ್ಲ, ಬೆಳ್ಳಿ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ ಬಿಡು ಅಂತ ಮಧ್ಯಮ ವರ್ಗದವರು ಯೋಚನೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಏರಿಕೆ ಆಗಿತ್ತು. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇತ್ತು. ಈ ಒಂದು ಚಿನ್ನ
ಮತ್ತೆ ಬೆಳ್ಳಿಯ ರೇಟ್ನಲ್ಲಿ ಹಾವು ಏಣಿ ಆಟ ಕೂಡ ನಡೀತಾ ಇತ್ತು. ಇನ್ನು 3 ವಾರಗಳಿಂದ ಸ್ವಲ್ಪ ಚಿನ್ನದ ರೇಟ್ ಯಥಾಸ್ಥಿತಿಯಲ್ಲಿತ್ತು, ಯಾವುದೇ ರೀತಿಯ ಬದಲಾವಣೆಗಳಾಗ್ತಾ ಇರಲಿಲ್ಲ. ಒಂದು ವೇಳೆ ಬದಲಾವಣೆಗಳಾದ್ರೂ ಕೂಡ 500 ರೂಪಾಯಿ, 1000 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಈ ರೀತಿ ಬದಲಾವಣೆಗಳಾಗ್ತಾ ಇತ್ತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ 3 ವಾರಗಳ ನಂತರ ಚಿನ್ನದ ರೇಟ್ನಲ್ಲಿ ಏರಿಕೆ ಆಗಿದೆ, ಜೊತೆಗೆ ಬೆಳ್ಳಿ ರೇಟ್ ಕೂಡ ಹೆಚ್ಚಳ ಆಗಿದೆ. ಇನ್ನು ಬೆಳ್ಳಿ ಅಂತೂ ಆಲ್ರೆಡಿ ಜಾಸ್ತಿ ಆಗಿದೆ, ನಿಮಗೆಲ್ಲವೂ ಕೂಡ ಗೊತ್ತಿರುತ್ತೆ. ಈ ಒಂದು ಚಿನ್ನದ ರೇಟ್ ಅಥವಾ ಈ ಒಂದು ಬೆಳ್ಳಿಯ ರೇಟ್ ಕೂಡ ಹೆಚ್ಚಳ ಆದಂತೆ ಈಗ ಮೊದಲೆಲ್ಲ ಚಿನ್ನದ ಮೇಲೆ ಸಾಲ ಕೊಡ್ತಾ ಇದ್ರು, ಈಗ ಬೆಳ್ಳಿ ಮೇಲೆ ಕೂಡ ಸಾಲ ಕೊಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಬೆಳ್ಳಿ ನೀವು ತಗೊಳ್ಬೇಕು, 1 kg ಬೆಳ್ಳಿ ಅಂದ್ರೆ 2.5 ಲಕ್ಷ 3 ಲಕ್ಷ ಕೊಡಬೇಕು. ಹಾಗಾಗಿ ಬೆಳ್ಳಿ ರೇಟ್ ಕೂಡ ಅಷ್ಟರ ಮಟ್ಟಿಗೆ ಏರಿಕೆ ಆಗಿರೋದ್ರಿಂದ ಈಗ ಬೆಳ್ಳಿ ಮೇಲೆ ಕೂಡ ಸಾಲ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲೆಲ್ಲ ಈ ರೀತಿಯಾಗಿ ಇರ್ತಾ ಇರಲಿಲ್ಲ, ಕೇವಲ ಚಿನ್ನವನ್ನ ಮಾತ್ರ ಚಿನ್ನದ ಮೇಲೆ ಮಾತ್ರ ಸಾಲವನ್ನ ಒದಗಿಸ್ತಾ ಇದ್ರು. ಈಗ ಒಟ್ಟಿನಲ್ಲಿ ಮತ್ತೆ ಒಂದು ಚಿನ್ನ ಬೆಳ್ಳಿಯ ರೇಟ್ ಹೆಚ್ಚಳ ಆದಷ್ಟು ಗ್ರಾಹಕರಿಗೆ ತಲೆ ಬಿಸಿ. ಆದ್ರೆ ಈಗ ಕೆಲವೊಂದಿಷ್ಟು ಷೇರು ಮಾರ್ಕೆಟ್ ನಲ್ಲಿ ಸ್ವಲ್ಪ ಜನ ಏನು ಹೂಡಿಕೆ ಮಾಡ್ತಾರೆ, ಅವರಿಗೆ ಒಂದು ರೀತಿಯ ಖುಷಿಯ ವಿಚಾರ. ಯಾಕೆಂತಂದ್ರೆ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಮೇಲೆ ಹೂಡಿಕೆ ಮಾಡಿರ್ತಾರೆ, ಸ್ವಲ್ಪ ಏನಾದ್ರೂ ಮಾರ್ಕೆಟ್ ನಲ್ಲಿ ಬದಲಾವಣೆಗಳಾದ್ರೆ ಅಥವಾ ಏರಿಕೆ ಆದಾಗ ಅವರಿಗೆ ಲಾಭ ಬರುತ್ತೆ. ಈಗ ಅವ್ರೇನು ಹೂಡಿಕೆ ಮಾಡ್ತಾರೆ ಅದಕ್ಕೆ ಡಬಲ್ ಲಾಭ ಬರುತ್ತೆ. ಹಾಗಾಗಿ ಸ್ವಲ್ಪ ಖುಷಿಯ ವಿಚಾರ ಷೇರು ಮಾರ್ಕೆಟ್ ನಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ. ಆದ್ರೆ ಬಹಳ ಟೆನ್ಷನ್ ಆಗ್ತಾ ಇರೋದು ಮಧ್ಯಮ ವರ್ಗದವರಿಗೆ. ಇನ್ನು ಸ್ಪಾಟ್ ಚಿನ್ನದ ರೇಟ್ ಏನಿರುತ್ತೆ 2.3% ಏರಿಕೆ ಆಗಿದೆ. ಇನ್ನು 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಕೂಡ 15,382 ರೂಪಾಯಿ ಏರಿಕೆ ಆಗಿದೆ. ಹಾಗಾಗಿ ನೀವೇ ಲೆಕ್ಕ ಹಾಕೊಳ್ಳಿ, ಒಂದು 10 ಗ್ರಾಮ್ ಚಿನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟು ಬೇಕು ಅಂತ. ಒಟ್ಟಿನಲ್ಲಿ 24 ಕ್ಯಾರೆಟ್ ಗಿಂತ 22 ಕ್ಯಾರೆಟ್ ಹೆಚ್ಚಿಗೆ ಪರ್ಚೇಸ್ ಮಾಡೋದು ಯಾರೇ ಆದ್ರೂ. ಸೊ ಇನ್ನು ಈ 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 15,382 ರೂಪಾಯಿ ಇರುತ್ತೆ ಅಂದ್ರೆ ಅಲ್ಲಿ ಒಂದು 500 ರೂಪಾಯಿ 200-300 ರೂಪಾಯಿ ವೇರಿಯೇಷನ್ ಆಗುತ್ತೆ ನಿಮಗೆ 22 ಕ್ಯಾರೆಟ್ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ. ಒಟ್ಟಿನಲ್ಲಿ ಒಂದು ಚಿನ್ನ ಮತ್ತೆ ಬೆಳ್ಳಿ ಮಧ್ಯಮ ವರ್ಗದವರು ಕಣ್ಣಲ್ಲಿ ನೋಡ್ಬೇಕಷ್ಟೇ. ಒಟ್ಟಿನಲ್ಲಿ ಮದುವೆ ಅಥವಾ ಸಮಾರಂಭಗಳಲ್ಲಿ ಈಗ ನಾವು ಚಿನ್ನ ತಗೊಳ್ಬೇಕು ಅಂತ ಹೋದ್ರೆ ಈ ಒಂದು ಸಂದರ್ಭದಲ್ಲಿ ಬಹಳ ಕಷ್ಟ ಆಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.